ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಗೂಗಲ್ ಫ್ಲೈಟ್ಸಲ್ಲಿ ಯಾವ ರೀತಿ ನಾವು ಟಿಕೆಟನ್ನು ಬುಕ್ ಮಾಡ್ಬೋದು ಮತ್ತು ಇದು ಒನ್ ಆಫ್ ದಿ ಬೆಸ್ಟ್ ಮತ್ತು ಈಸಿಯೆಸ್ಟ್ ವೇ ಆಫ್ ಬುಕ್ಕಿಂಗ್ ಫ್ಲೈಟ್ಸ್. ನೀವು ಯಾವ ರೀತಿ ಟಿಕೆಟನ್ನು ಬುಕ್ ಮಾಡಬೇಕು, ಟಿಕೆಟ್ ಬುಕ್ ಮಾಡೋದು ಕಷ್ಟನಾ ಅಥವಾ ನಾವು ಯಾರಾದರೂ ಏಜೆಂಟ್ಸ್ ಮುಖಾಂತರ ಹೋಗಬೇಕೋ, ಯಾವುದೇ ಟೆನ್ಷನ್ ಬೇಡ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ನೀವು ಯಾವ ರೀತಿ ಆನ್ಲೈನಲ್ಲಿ ನಿಮ್ಮ ಮೊಬೈಲಿಂದನೂ ಮಾಡ್ಬೋದು, ಲ್ಯಾಪ್ಟಾಪಿಂದನೂ ಮಾಡ್ಬೋದು. ಈಸಿಯಾಗಿ ನಿಮ್ಮ ಫ್ಲೈಟ್ ಟಿಕೆಟನ್ನು ಡೊಮೆಸ್ಟಿಕ್ ಟಿಕೆಟ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಟಿಕೆಟ್ ಆಗಿರ್ಬೋದು, ಯಾವ ಟಿಕೆಟ್ ಬೇಕಾದರೂ ಈಸಿಯಾಗಿ ಬುಕ್ ಮಾಡೋದಕ್ಕಾಗತ್ತೆ. ಸೊ ಗೂಗಲ್ ಫ್ಲೈಟ್ಸಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ಬುಕ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಕ್ರೋಮಲ್ಲಿ ಗೂಗಲ್ ಫ್ಲೈಟ್ಸ್ ಅಂತ ಟೈಪ್ ಮಾಡಬೇಕು. ಆಮೇಲೆ ಫಸ್ಟ್ ಮೇಲ್ಗಡೆ ಬರುತ್ತೆ ನೋಡಿ, ಇಲ್ಲಿ ಫೈಂಡ್ ಚೀಪ್ ಫ್ಲೈಟ್ಸ್ ವರ್ಲ್ಡ್ ವೈಡ್ ಆ್ಯಂಡ್ ಬುಕ್ ಯೋರ್ ಟಿಕೆಟ್ ಅಂತ ಇದನ್ನು ಕ್ಲಿಕ್ ಮಾಡ್ತೀನಿ. ಆವಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಎಕ್ಸ್ಪ್ಲೋರು, ಫ್ಲೈಟ್ಸು, ಹೋಟೆಲ್ಸು, ವೆಕೇಷನ್ ರೆಂಟಲ್ಸ್ ಎಲ್ಲ ಇದೆ. ಇವಾಗ ಫ್ಲೈಟ್ಸನ್ನು ಇದು ಕ್ಲಿಕ್ ಆಗಿದೆ, ಡಾರ್ಕ್ ಆಗಿದೆ ನೋಡಿ. ಇಲ್ಲಿ ಬಂದುಬಿಟ್ಟು ನಮ್ಮದು ಡೆಸ್ಟಿನೇಷನ್ ಲೊಕೇಶನ್ ಬೆಂಗಳೂರಿಂದ ಸಾಧಾರಣವಾಗಿ ಇವಾಗ ನಾವು ಪಾಪ್ಯುಲರ್ ಡೆಸ್ಟಿನೇಷನ್ನು ಇಂಡಿಯಾದಲ್ಲಿ ಯಾವುದು ಅಂದರೆ ಡೆಲ್ಲಿ ಅಂತ ಹಾಕ್ತೀನಿ. ಜಸ್ಟ್ ಅನ್ ಎಕ್ಸಾಂಪಲ್, ನೀವು ಯಾವ ಡೆಸ್ಟಿನೇಷನ್ ಬೇಕಾದರೂ ಹಾಕ್ಕೊಬೋದು. ಡಿಪಾರ್ಚರ್ ಡೇಟು ನೋಡಿ, ಡಿಪಾರ್ಚರ್ ಅಂತ ಹಾಕಿದಾಗ ನಮಗೆ ಗೂಗಲ್ ಫ್ಲೈಟ್ಸಲ್ಲಿ 2 ತಿಂಗಳು ತೋರಿಸುತ್ತೆ, ಬೇರೆ ಬೇರೆ ರೇಟು. ಜುಲೈ 1ಕ್ಕೆ 18,000, ಆಮೇಲೆ ಜುಲೈ 16ಕ್ಕೆ 16,000, ಜುಲೈ 30ಕ್ಕೆ 15,000, ಮತ್ತು ಆಗಸ್ಟಲ್ಲಿ ನೋಡಿ, ಆಗಸ್ಟಲ್ಲಿ ಮತ್ತೆ 17, ಇಲ್ಲಿ ನೋಡಿ 29ಕ್ಕೆ 17, 8ನೇ ತಾರೀಕು 15, ಎಲ್ಲ ಬೇರೆ ಬೇರೆ ರೀತಿ ಇದೆ. ನಾನು ಇವಾಗ ಒಂದು ಸೆಲೆಕ್ಟ್ ಮಾಡ್ತೀನಿ, 2 ಆಗಸ್ಟು ಮತ್ತು 8. ಗ್ರೀನ್ ಇದೆಯಲ್ಲ, ಗ್ರೀನ್ ಅಂದರೆ ಕಂಫರ್ಟೇಬಲ್ ಮತ್ತು ರೀಸನೇಬಲ್ ಆಗಿರುವಂಥ ಪ್ರೈಸ್ ಅಂತ. ಡನ್ ಅಂತ ಕೊಟ್ಟನಾ. ಇಲ್ಲಿ ಈ ರೀತಿ ಡನ್ ಅಂತ 2 ಡಿಪಾರ್ಚರ್ ಅಂದರೆ ನೀವು ಯಾವ ದಿನ ಹೊರಡ್ತೀರಾ, ಮತ್ತು ರಿಟರ್ನ್ ಅಂದರೆ ಯಾವ ದಿನ ವಾಪಸ್ ಬರ್ತೀರಾ, 2 ಡೇಟನ್ನು ಹಾಕಿದ್ದೀನಿ. ಅದಾದಮೇಲೆ ಸರ್ಚನ್ನು ಕೊಡ್ತೀನಿ. ಬೇಸಿಕ್ ಯಾವ ರೀತಿ ನೀವು ನೋಡ್ಬೋದು ಅಂತ ತೋರಿಸ್ತೀನಿ ಫಸ್ಟು. ಇದಾದ ನಂತರ ನಿಮಗೆ ಗೂಗಲ್ ಫ್ಲೈಟ್ಸಲ್ಲಿರುವಂಥ ಇಂಟ್ರೆಸ್ಟಿಂಗ್ ಫೀಚರ್ಸ್ಗಳನ್ನು ಮುಂದೆ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಖಂಡಿತವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಫೀಚರ್ಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಿದ್ದೀವಿ ಇವಾಗ. ಸೊ ಇಲ್ಲಿ ನೋಡಿ, ಬೆಂಗಳೂರಿಂದ ನ್ಯೂ ಡೆಲ್ಲಿ ಅಂತ ಹಾಕಿದಾಗ ನೋಡಿ, ಸಂಡೇ ಮತ್ತು ಸ್ಯಾಟರ್ಡೇ ಆಗಸ್ಟ್ ಅಂತ ಇದೆ. ಸಂಡೇ ಅಂತ ಸಿಗ್ತಲ್ವಾ. ವೀಕೆಂಡ್ಸಲ್ಲಿ ನಾರ್ಮಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ನಮಗೆ ಮ್ಯಾಪಲ್ಲಿ ಕಡಿಮೆ ತೋರಿಸ್ತಾರೆ. ಇಲ್ಲಿ ನಮಗೆ ನೋಡಿ ಡೇಟನ್ನು ಆಚೆ ಈಚೆ ಮಾಡ್ಕೊಬೋದು. ಸ್ಯಾಟರ್ಡೇ ಬಂತು, ಫ್ರೈಡೇ ಬಂತು, ಚೇಂಜ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಬೆಸ್ಟ್ ಆಪ್ಷನ್ನು ಮತ್ತು ಚೀಪೆಸ್ಟ್ ಆಪ್ಷನ್ 2 ತೋರಿಸುತ್ತೆ ನೋಡಿ. ಇವಾಗ ಬೆಸ್ಟ್ ಆಪ್ಷನಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ. ಚೀಪೆಸ್ಟ್ ಬೇಕಂದರೆ ಇಲ್ಲಿ ಚೀಪೆಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಚೀಪೆಸ್ಟ್ ಮೇಲ್ಗಡೆ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಆಕಾಶ ಏರ್ಲೈನ್ಸು 4:15 ಬೆಳಗ್ಗೆ 7 ಗಂಟೆಗೆ ರೀಚ್ ಆಗುತ್ತೆ ಡೆಲ್ಲಿ, 15,806 ರೂಪಾಯಿ. ಬೆಸ್ಟ್ ಆಪ್ಷನ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಬರೋದು ಇದರಲ್ಲೂ ಇವಾಗ 4:15 7 ಗಂಟೆದೇ ತೋರಿಸ್ತಾ ಇದೆ. ಇದರಲ್ಲಿ ನೋಡಿ 16,000 ತೋರಿಸ್ತಾ ಇದೆ. ಆಮೇಲೆ 8:15 5 ಗಂಟೆಗಿದೆ, 2:15 ಇದು ಮಧ್ಯಾಹ್ನ. ಆಮೇಲೆ ಇಲ್ಲಿ ನೋಡಿ ಟ್ರ್ಯಾಕ್ ಪ್ರೈಸಸ್ಸು, ಇದನ್ನು ಆನ್ ಮಾಡಿಟ್ಟರೆ ನಮಗೆ ಮೇಲ್ ಬರುತ್ತೆ. ಡೇಟ್ ಗ್ರಿಡನ್ನು ನೋಡ್ಬೋದು ಇಲ್ಲಿ ಮತ್ತೆ. ಸೊ ಇಲ್ಲಿ ನೋಡಿ, ಇದನ್ನು ಆನ್ ಮಾಡಿದಾಗ ಟ್ರ್ಯಾಕ್ ಪ್ರೈಸನ್ನು ಆನ್ ಮಾಡಿ, ಯು ವಿಲ್ ಗೆಟ್ ಇಮೇಲ್ಸ್ ವೆನ್ ಪ್ರೈಸಸ್ ಚೇಂಜ್ ಫ್ರಮ್ ಜುಲೈ 31 ಟು ಆಗಸ್ಟ್ 8. ಸೊ ನಾನು ಇವಾಗ ಈ ಡೇಟಲ್ಲಿ ನೋಡಿಟ್ಟಿದ್ದೀನಲ್ಲ, ನನಗೆ ಆ ದಿನಗಳಲ್ಲಿ ಪ್ರೈಸ್ ಚೇಂಜಸ್ಗಳನ್ನು ಆಯಿತು ಅಂದರೆ ನನಗೆ ಮೇಲ್ ಬರುತ್ತೆ. ಎನಿ ಡೇಟ್ಸ್ ಅಂತ ಕೊಟ್ಟರೆ ನಾವು ಯಾವ ಡೇಟ್ಸನ್ನು ಕೂಡ ನೋಡ್ಬೋದು. ಸೊ ಎನಿ ಡೇಟ್ಸ್ ಅಂತ ಇದ್ದರೆ ಆವಾಗ ಯಾವ ಡೇಟಲ್ಲೂ ಪ್ರೈಸ್ ಕಮ್ಮಿ ಆಗುತ್ತೋ ಅದು ನನಗೆ ಮೇಲ್ ಬರುತ್ತೆ ಇಡೀ ವರ್ಷದಲ್ಲಿ. ಆಮೇಲೆ ಡೇಟ್ ಗ್ರಿಡ್ ನಾವು ಫಸ್ಟ್ ತೋರಿಸೋದ್ನಲ್ಲ, ಅದೇ ರೀತಿ ಇಲ್ಲಿ ಡೇಟ್ ಗ್ರಿಡನ್ನು ನೋಡ್ಬೋದು ನೋಡಿ. ಇಲ್ಲಿ ಯಾವ ದಿನದಲ್ಲಿ ನಾರ್ಮಲಿ ಕಮ್ಮಿ ರೇಟ್ ಇರುತ್ತೆ, ಸೋಮವಾರ ದಿನ ಕಮ್ಮಿ ರೇಟ್ ಇರುತ್ತೆ, ಮತ್ತು ಬುಧವಾರ ದಿನ ಕಮ್ಮಿ ರೇಟು, ಯಾವ ಟೈಮು, ಯಾವ ಡೇಟ್ಗೆ ಎಲ್ಲ ಇಲ್ಲಿ ತೋರಿಸುತ್ತೆ. ನೀವು ಆಚೆ ಈಚೆ ನೋಡ್ಬೋದು ನೋಡಿ. ಇಲ್ಲಿ ಡೇ ಮತ್ತು ಡೇಟನ್ನು ಚೇಂಜ್ ಮಾಡ್ಕೊಂಡು ನೋಡೋದಕ್ಕಾಗತ್ತೆ. ರೌಂಡ್ ಟ್ರಿಪ್ಪದ್ದು ಇದು. ಮತ್ತು ಪ್ರೈಸ್ ಗ್ರಾಫನ್ನು ನೋಡೋಣ. ಇದು ನೋಡಿ ಪ್ರೈಸ್ ಗ್ರಾಫ್. ನಾರ್ಮಲಿ ಯಾವ ದಿನದಲ್ಲಿ ಯಾವ ರೀತಿ ಪ್ರೈಸ್ ಇರುತ್ತೆ, ನಮ್ಮದು ಹಿಸ್ಟ್ರಿ ನೋಡಿಕೊಂಡು ಇದು ಪ್ರೈಸ್ ತೋರಿಸುತ್ತೆ. ಇಲ್ಲಿ ನೋಡಿ 15,000 ಆಗಸ್ಟ್ 13, ಆಮೇಲೆ ಇಲ್ಲಿ ನೋಡಿ 16,000. ಇನ್ನು ಮುಂದೆ ಹೋದಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ 15,000, ಇಲ್ಲಿ ಮತ್ತೆ ಮೇಲೆ ಬಂದಾಗ 17, ಮತ್ತು ಜಾಸ್ತಿ ಆಯಿತಾ 18. ಪ್ರೈಸ್ ಗ್ರಾಫ್ ಅಂದರೆ ನಮ್ಮದು ಹಿಸ್ಟ್ರಿ ನೋಡ್ಕೊಂಡು ಅದು ಹೇಳೋದು. ಇವಾಗ ನಾವು ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಜಾಸ್ತಿ ಇದೆ. ಇದು ನವೆಂಬರ್
ನವೆಂಬರ್ 6ನೇ ತಾರೀಕು 22,000ಕ್ಕೆ ಹೋಗಿದೆ. ಇನ್ನು ಡಿಸೆಂಬರಲ್ಲಿ ನೋಡೋಣ, ಕ್ರಿಸ್ಮಸ್ ಟೈಮಲ್ಲಿ. ಇದು ನವೆಂಬರಲ್ಲಿ ನೋಡಿ ಸೇಮ್ ಪ್ರೈಸು 19,000, 19,000, 19,000 ಎಲ್ಲ 19,000. ಅದೇ ಪ್ರೈಸ್ ರೇಂಜ್ ಇಲ್ಲಿ ಒಂದು ದಿವಸ ಮೇಲೆ ಹೋಗಿದೆ ನೋಡಿ 19,000. ಇದು ಜನವರಿಗೆ ಬಂತು. ಒಂದು ನಿಮಿಷ, ಡಿಸೆಂಬರ್ಗೂ ಅದೇ ರೇಟ್ ಪ್ರೈಸಲ್ಲಿದೆ ನೋಡಿ. ಡಿಸೆಂಬರ್ 23, 24, 25, 26 ಎಲ್ಲ 19,000 ಮೇಲ್ಗಡೆನೆ. ಸೊ ಈ ರೀತಿ ನಮಗೆ ನೋಡೋದಕ್ಕಾಗತ್ತೆ ಯಾವ ಡೇಟಲ್ಲಿ ಯಾವ ಪ್ರೈಸಲ್ಲಿ ಸಿಗುತ್ತೆ ಅಂತ ನಾವು ಪ್ಲ್ಯಾನ್ ಮಾಡೋದಕ್ಕಾಗತ್ತೆ. ಈ ರೀತಿ ನಾವು ಗೂಗಲ್ ಫ್ಲೈಟ್ಸಲ್ಲಿ ಈ ಡೇಟ್ ಗ್ರಿಡನ್ನು ಓಪನ್ ಮಾಡಿದಾಗ ಮತ್ತು ಪ್ರೈಸ್ ಗ್ರಾಫ್ ಎರಡನ್ನೂ ನಾವು ನೋಡಿ ಕಂಪೇರ್ ಮಾಡೋದಕ್ಕಾಗತ್ತೆ. ಆಮೇಲೆ ಇಲ್ಲಿ ಮೇಲ್ಗಡೆ ಫಿಲ್ಟರ್ಸ್ಗಳಿದ್ದಾವೆ ನೋಡಿ. ಸ್ಟಾಪ್ಸು, ಎನಿ ನಂಬರ್ ಆಫ್ ಸ್ಟಾಪ್ಸು, ನಾನ್ ಸ್ಟಾಪ್ ಓನ್ಲಿ. ಅಂದರೆ ನಾನ್ ಸ್ಟಾಪ್ ಅಂದರೆ ಡೈರೆಕ್ಟ್ ಫ್ಲೈಟ್, ಎಲ್ಲೂ ಸ್ಟಾಪ್ ಓವರ್ ಇರಲ್ಲ. ಇವಾಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬೆಂಗಳೂರಿಂದ ಡೆಲ್ಲಿ ಫ್ಲೈಟ್ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ಫಸ್ಟು ಹೈದರಾಬಾದ್ಗೆ ಹೋಗುತ್ತೆ, ಅಲ್ಲಿ 2 ಗಂಟೆನೋ 3 ಗಂಟೆ ಸ್ಟಾಪ್ ಓವರ್ ಇರುತ್ತೆ, ಅಲ್ಲಿಂದ ಮತ್ತೆ ಹೋಗೋದು. ಸೊ ನಿಮ್ಮ ಜರ್ನಿ 4 ಗಂಟೆ 3 ಗಂಟೆದಿರೋದು ಒಂದು 7 ಗಂಟೆ 8 ಗಂಟೆ ಹಂಗಾಗುತ್ತೆ ಟೋಟಲ್ ಅಲ್ವಾ. ಸೊ ಆದರೆ ನಿಮಗೆ ಈ ರೀತಿ ಸ್ಟಾಪ್ ಇರೋವಂಥ ಫ್ಲೈಟ್ಸ್ಗಳು ನಿಮಗೆ ಸ್ವಲ್ಪ ರೇಟು ಕಮ್ಮಿ ಆಗುತ್ತೆ. ಅದಕ್ಕೆ ನೋಡಿ ಎನಿ ನಂಬರ್ ಆಫ್ ಸ್ಟಾಪ್ಸ್ ಆಪ್ಷನ್ ಇದೆ, ನಾನ್ ಸ್ಟಾಪ್ ಓನ್ಲಿ ಇದೆ, 1 ಸ್ಟಾಪ್ ಆರ್ ಫೀವರು ಮತ್ತು 2 ಸ್ಟಾಪ್ಸ್ ಆರ್ ಫೀವರ್. ಸೊ 2 ಸ್ಟಾಪ್ಸ್ ತೊಗೊಂಡ್ರೆ ನಿಮ್ಗೆ ಇನ್ನೂ ಕಮ್ಮಿ ಆಗುತ್ತೆ ರೇಟ್ಸು. ಏರ್ಲೈನ್ಸಲ್ಲಿ ನೋಡಿ, ಇದರಲ್ಲಿ ನಾವು ಫಿಲ್ಟರು ಮಾಡ್ಬೋದು ಯಾವ ಏರ್ಲೈನ್ ಬೇಕು. ಮತ್ತು ಬ್ಯಾಗ್ಸು, ಕ್ಯಾರಿ ಆನ್ ಬ್ಯಾಗ್ ಎಕ್ಸ್ಟ್ರಾ ಬೇಕು ಅಥವಾ ಕ್ಯಾರಿ ಆನ್ ಬ್ಯಾಗ್ ಕೆಲವೊಂದರಲ್ಲಿ ಇಲ್ಲ ಅಂದರೆ ಅದನ್ನು ಕೂಡ ಇಲ್ಲಿ ನಾವು ಆ್ಯಡ್ ಮಾಡಿ ನೋಡ್ಬೋದು. ಅದಕ್ಕೆ ಪ್ರೈಸ್ ಚೇಂಜಸ್ ಏನಾದರೂ ಆಗುತ್ತಾ ಅಥವಾ ನಾರ್ಮಲ್ ಪ್ರೈಸೇ ಉಳಿಯುತ್ತಾ ಅಂತ. ಆಮೇಲೆ ಟೈಮ್ಸು, ಡಿಪಾರ್ಚರ್ ಎನಿ ಟೈಮು ಅಥವಾ ನಿಮಗೆ ಸ್ಪೆಸಿಫಿಕ್ ಟೈಮ್ ಬೇಕೆಂದರೆ ಅದನ್ನು ಕೂಡ ನಾವಿಲ್ಲಿ ಫಿಲ್ಟರಲ್ಲಿ ಸೆಲೆಕ್ಟ್ ಮಾಡ್ಬೋದು. ಎಮಿಷನ್ನು, ಲೆಸ್ ಎಮಿಷನ್ನು ಅಥವಾ ಎನಿ ಎಮಿಷನ್, ನೀವು ಗ್ರೀನ್ ಹೌಸ್ ಎಫೆಕ್ಟ್ ಅಂತೆಲ್ಲ ಕೇಳಿರ್ತೀರಲ್ಲ, ಗ್ಲೋಬಲ್ ವಾರ್ಮಿಂಗು. ಸೊ ಅದಕ್ಕೆ ನೀವು ಕಮ್ಮಿ ಕಾಂಟ್ರಿಬ್ಯೂಷನ್ ಮಾಡಬೇಕು, ಹಣ ಜಾಸ್ತಿ ಇದೆ, ನೀವು ಕಂಫರ್ಟೇಬಲಾಗಿ ಸ್ಪೆಂಡ್ ಮಾಡ್ಬೋದು ಅಂತಂದರೆ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಎಮಿಷನ್ಸು, ಕನೆಕ್ಟಿಂಗ್ ಏರ್ಪೋರ್ಟ್ಸು, ಯಾವ್ದು ನಿಮಗೆ ಕನೆಕ್ಟಿಂಗ್ ಅದನ್ನು ಕೂಡ ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ಕೆಲವರಿಗೆ ಚಂಡೀಗಢ ಏರ್ಪೋರ್ಟ್ ಹೋಗಿ ನಂತರ ಹೋಗ್ಬೇಕಂತ ಇದಿರುತ್ತೆ, ಅಥವಾ ನೀವು ಒಂದಿನ ಅಲ್ಲಿ ಉಳ್ಕೊಂಡು ಮಾರನೇ ದಿನ ಹೋಗಬೇಕು. ಆ ರೀತಿ ನೀವು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದರೆ ಒಂದೇ ಟಿಕೆಟಲ್ಲಿ ಎರಡನ್ನೂ ಕೂಡ ಪ್ಲ್ಯಾನ್ ಮಾಡೋದಕ್ಕಾಗತ್ತೆ, ಕನೆಕ್ಟಿಂಗ್ ಏರ್ಪೋರ್ಟ್ಸನ್ನು ಮಾಡಿಕೊಂಡು. ಮತ್ತು ಡ್ಯೂರೇಷನ್, ನೀವು ಎಷ್ಟು ಜಾಸ್ತಿ ಡ್ಯೂರೇಷನ್ನ ನೀವು ತೊಗೊಬೋದು ಅಥವಾ ಲಿಮಿಟೆಡು ಅದನ್ನು ಕೂಡ ನೀವು ಸೆಟ್ ಮಾಡ್ಬೋದು ಈ ಫಿಲ್ಟರ್ಸಲ್ಲಿ. ಆಮೇಲೆ ಇಲ್ಲಿ ನೋಡಿ ರೌಂಡ್ ಟ್ರಿಪ್ ಮಾಡ್ತೀನಿ, ರೌಂಡ್ ಟ್ರಿಪ್ಪು 1 ವೇ ಅಂದರೆ 1 ವೇ ಕೊಡ್ಬೋದು. ಆಮೇಲೆ ಇಲ್ಲಿ ನಂಬರ್ ಆಫ್ ಅಡಲ್ಟ್ಸು, ಚಿಲ್ಡ್ರನ್ನು, ಇನ್ಫೆಂಟ್ಸು ಎಲ್ಲ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ಇಕಾನಮಿ, ಪ್ರೀಮಿಯಮ್ ಎಕಾನಮಿ, ಬಿಸ್ನೆಸ್, ಫಸ್ಟ್ ನಿಮಗೆ ಯಾವುದು ಕ್ಲಾಸ್ ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಮತ್ತು ಹಿಂಗೆ ಕೆಳಗಡೆ ಬಂದಾಗ ನಮಗೆ ಬೇರೆ ಬೇರೆ ಫ್ಲೈಟ್ಸ್ನ ಪ್ರೈಸಸ್ಸು ಸಿಗುತ್ತೆ ನೋಡಿ. 1.55ಕ್ಕಿದೆ 8,552 ರೂಪಾಯಿ. ಇದು 1 ಸ್ಟಾಪ್ AMD, ಇದು ಸರ್ದಾರ್ ವಲ್ಲಭಾಯಿ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುತ್ತೆ, ಅಹಮದಾಬಾದ್. ಸೊ ನೀವು ನೋಡ್ಬೋದು ಇಲ್ಲಿ ನಾನ್ ಸ್ಟಾಪ್ ಇದೆ ನೋಡಿ, 3 ಗಂಟೆ ಆಕಾಶ ಏರ್ಲೈನ್ಸು 5:50 AM. ಸೊ ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ ಕೆಲವುದರಲ್ಲಿ -8% ಎಮಿಷನ್ಸು, ಕೆಲವುದರಲ್ಲಿ ಪ್ಲಸ್ ಇದೆ ನೋಡಿ. ಏರ್ ಇಂಡಿಯಾ ಆ್ಯಾವ್ರೇಜ್ ಎಮಿಷನ್ ಅಂತ ತೋರಿಸ್ತಾ ಇದೆ, ಮೈನಸ್. ಇಂಡಿಗೋದವ್ರದ್ದು ಮೈನಸ್ ಎಮಿಷನ್ ಇದೆ. ಸೊ ಎಮಿಷನ್ ಅಂತ ಹೇಳಿದ್ರೆ ಒಂದು ಫ್ಲೈಟು ಎಷ್ಟು ಗ್ಯಾಸ್ ಬಿಡುತ್ತೆ ಈ ಎನ್ವಿರಾನ್ಮೆಂಟ್ಗೆ ಮತ್ತು ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅದರ ಮೇಲೆ ಅವರು ಈ ಎಮಿಷನ್ ರೇಟನ್ನು ಹಾಕ್ತಾರೆ. ಸೊ ಇವಾಗ ಇದು ಒಂದು ರೀತಿ ಆಯಿತು. ಇದನ್ನು ನಾವಿವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ಸ್ಟೈಲಲ್ಲಿ ನಾವು ಚೆಕ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನೋಡಿ, ಇವಾಗ ಎಕ್ಸ್ಪ್ಲೋರಲ್ಲಿ ಕ್ಲಿಕ್ ಮಾಡ್ತೀನಿ ನಾನು. ಇವಾಗ ನಾನು ನೋಡಿ 1 ವೇ ಹಾಕಿದ್ದೀನಿ, ಪ್ಯಾಸೆಂಜರ್ಸು 1, ಇಕಾನಮಿ ಅಂತ ಇದೆ. ಬೆಂಗಳೂರು ನಂದು ಸ್ಟಾರ್ಟಿಂಗ್ ಪಾಯಿಂಟು, ವೇರ್ ಟು ಅಂತ ಹಾಕಿಲ್ಲ, ಎಲ್ಲಿ ಬೇಕಾದರೂ ಹೋಗೋಣ, ನಾನು ಒಂದು ವೆಕೇಷನ್ನ ಪ್ಲ್ಯಾನ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಆವಾಗ ಪ್ರೈಸ್ ನೋಡಿಕೊಂಡು ನಾವು ಟ್ರಿಪ್ಪಲ್ಲಿ ಇದ್ದೀವಿ ಅಂತಾದಾಗ ಪ್ರೈಸ್ ನೋಡ್ಕೊಂಡು ನಾವು ವೆಕೇಷನ್ನ ಅಥವಾ ನಾವು ಲೊಕೇಶನನ್ನು ಡಿಸೈಡ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿ ಫ್ರೈಡೇ ಜುಲೈ 31 ಅಂತ ಇದೆಯಲ್ಲ, ಅದನ್ನು ನಾನು ತೆಗಿತೀನಿ. ಇವಾಗ ನೋಡಿ ತೆಗೆದುಬಿಟ್ಟು ಡನ್ ಅಂತ ಕೊಡ್ತೀನಿ. 1 ನಿಮಿಷ, ಮತ್ತು ಫ್ರೈಡೇ ಜುಲೈ ಬರ್ತಾಯಿದೆ ಇಲ್ಲಿ. ರೀಸೆಟ್. ಒಂದು ನಿಮಿಷ, ಇನ್ನೊಂದು ಸಲ ಹಿಂದೆ ಹೋಗೋಣ. ಡೇಟು ಹಾಕ್ದೇನು ನಾವು ಮಾಡೋದಕ್ಕಾಗತ್ತೆ, ತೋರಿಸ್ತೀನಿ. ಇವಾಗ ಓಕೆ, ಇನ್ನೊಂದು ಸಲ ಓಪನ್ ಮಾಡ್ತೀನಿ ಗೂಗಲ್ ಫ್ಲೈಟ್ಸು.
ಕ್ಲಿಕ್ ಮಾಡಿ. ಇವಾಗ ವೇರ್ ಟು ಅಂತ ಹಾಕಲ್ಲ ನಾನು, ಬೆಂಗಳೂರು ಸ್ಟಾರ್ಟಿಂಗ್ ಪಾಯಿಂಟು, ಡಿಪಾರ್ಚರು ರಿಟರ್ನು ಏನೂ ಕೊಡಲ್ಲ. ಇಲ್ಲಿ ಮತ್ತು ಎಕ್ಸ್ಪ್ಲೋರಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇವಾಗ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ರೌಂಡ್ ಟ್ರಿಪ್ಪು, ಒಂದು ವೇ, 1 ಪರ್ಸನ್ನು, ಇಕಾನಮಿ, ಬೆಂಗಳೂರು, ವೇರ್ ಟು ಅಂತ ಹಾಕಿಲ್ಲ. ಇಲ್ಲಿ ನೋಡಿ, 1 ವಾರದ ಟ್ರಿಪ್ಪು ಇನ್ ದ ನೆಕ್ಸ್ಟ್ 6 ಮಂತ್, 1 ವೀಕ್ ಟ್ರಿಪ್ ಇನ್ ದ ನೆಕ್ಸ್ಟ್ 6 ಮಂತ್ಸ್. ಆವಾಗ ನಾವು ಇಲ್ಲಿ ನೋಡ್ಬೋದು ಯಾವ ದೇಶಕ್ಕೆ ಹೋಗಿದ್ರೆ ಅಥವಾ ಯಾವ ಡೆಸ್ಟಿನೇಷನಲ್ಲಿ ನಮಗೆ ರೀಸನೇಬಲ್ ಪ್ರೈಸ್ ಸಿಗುತ್ತೆ. ಮತ್ತು ಅದ್ರ ಕೆಳಗಡೆ ನೋಡಿ, ಇಲ್ಲಿ ತೋರಿಸುತ್ತೆ. ನ್ಯೂ ಡೆಲ್ಲಿ ಹೋಗೋದಾದರೆ 15,000, ಮುಂಬೈ ಆದರೆ 9,000, ಆಗ್ರಾದಾದರೆ 14,000. ಇದು ರೌಂಡ್ ಟ್ರಿಪ್ಗೆ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು. ಈಗ ಇದನ್ನು ಝೂಮ್ ಮಾಡ್ಬೋದು, ಝೂಮ್ ಔಟ್ ಮಾಡ್ಬೋದು. ಇವಾಗ ನಾವು ಇಂಡಿಯಾದಲ್ಲಿದ್ದೀವಿ ಅಲ್ವಾ. ಇಲ್ಲಿ ನೋಡಿ, ಎಕ್ಸ್ಪ್ಲೋರ್ ನಿಯರ್ ಬೈ. ಇಲ್ಲಿಂದ ಇವಾಗ ನಾನು ಗೋವಾಕ್ಕಂತ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ. ಇಲ್ಲ ನಾನು ಬೇರೆ ದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ಳಿ, ದುಬೈಗೆ ಹೋಗೋದಾದರೆ ನೋಡಿ ಇಲ್ಲಿ, ಸರಿನಾ. ತುಂಬ ಜನರಿಗೆ ದುಬೈ ಹೋಗೋ ಅಂತ ತುಂಬ ಒಂದು ಆಸೆ ಇರುತ್ತೆ ಅಲ್ವಾ. ಸೊ ದುಬೈಯನ್ನು ಸೆಲೆಕ್ಟ್ ಮಾಡೋಣ. ಇವಾಗ ಕ್ಲಿಕ್ ಮಾಡ್ತೀನಾ. ದುಬೈ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಬರೀ ಒಂದು ಕರ್ಸರ್ ತೊಗೊಂಡೋಗಿ ಇಲ್ಲಿ ದುಬೈ ಕ್ಲಿಕ್ ಮಾಡಿದೆ. ಇಲ್ಲಿ ನಮಗೆ ಫುಲ್ ಡೀಟೇಲ್ಸ್ ಬಂದುಬಿಡ್ತು ನೋಡಿ. ಟ್ರಾವೆಲ್ ಫ್ರಮ್ ಬೆಂಗಳೂರು, ಅಕಾಸ ಏರ್ಲೈನ್ಸು 28,422 ರೂಪಾಯಿ. ಆಮೇಲೆ ಏರ್ ಅರೇಬಿಯಾ ಅಂತ ಇದೆ, ಅದು 29,000. ಆಮೇಲೆ ಇಂಡಿಗೋ ಇದೆ. ವ್ಯೂ ಫ್ಲೈಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಇವಾಗ ಸದ್ಯಕ್ಕೆ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಇರೋ ಕಾರಣ ಇಲ್ಲಿ ನೋಡಿ, ಟ್ರಾವೆಲ್ ರಿಸ್ಟ್ರಿಕ್ಟೆಡ್, ಏರ್ ಸ್ಪೇಸ್ ರಿಸ್ಟ್ರಿಕ್ಷನ್ಸ್ ಮೇ ಎಫೆಕ್ಟ್ ಫ್ಲೈಟ್ಸ್. ಈ ವರ್ಷ ಈ ರೀತಿಯ ತೊಂದರೆಗಳು ತುಂಬ ಆಗ್ತಾಯಿದೆ. ಸೊ ನಾವು ಐಡಿಯಲ್ ಏನು ಮಾಡಬೇಕು, ಈ ರೀತಿಯ ಡೆಸ್ಟಿನೇಷನ್ನು ಸೆಲೆಕ್ಟ್ ಮಾಡೋದು ಒಳ್ಳೆಯದಲ್ಲ. ಆದರೆ ಇವಾಗ ನಾನು ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ತುಂಬ ಜನರಿಗೆ ದುಬೈ ಹೋಗೋವಂಥ ಆಸೆ ಇರುತ್ತೆ, ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, 28,000 ಅಕಾಸ ಏರ್ಲೈನ್ಸು, ಏರ್ ಅರೇಬಿಯಾ, ಇದರಲ್ಲಿ ನೋಡ್ಬೋದು. ಬೆಸ್ಟ್ ಆಪ್ಷನ್ ತೋರಿಸ್ತಾ ಇದೆ. ಚೀಪೆಸ್ಟು 27,546 ರೂಪಾಯಿ ನೋಡಿ. ಅದು ಡೈರೆಕ್ಟ ನಾನ್ ಸ್ಟಾಪ ನೋಡೋಣ. ವಾವ್, ನಾನ್ ಸ್ಟಾಪಲ್ಲಿ ತೋರಿಸ್ತಾ ಇದೆ ನೋಡಿ. 10 ಗಂಟೆ 5 ನಿಮಿಷಕ್ಕೆ ಬೆಳಗ್ಗೆ 12:25 ರೀಚ್ ಆಗುತ್ತೆ ಅಲ್ಲಿಗೆ. ಮಧ್ಯಾಹ್ನ ಹೊತ್ತಲ್ಲಿ 27,862 ರೂಪಾಯಿ ರೌಂಡ್ ಟ್ರಿಪ್. ಅದು ಒಳ್ಳೆ ರೀಸನೇಬಲ್ ಸಿಗ್ತಾ ಇದೆ ನೋಡಿ ಅಲ್ವಾ. ಇವಾಗ ವಾರ್ ಇರೋ ಕಾರಣ ತುಂಬ ಜನ ಸೈಡ್ ಹೋಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು ನೋಡಿ, ಬೇರೆ ಏರ್ಲೈನ್ಸ್. ಸೌದಿ ಏರ್ಲೈನ್ ಇದೆ, ಎಮಿರೇಟ್ಸ್ ಇದೆ. ಎಮಿರೇಟ್ಸ್ ಆದರೆ 37,000. ಒನ್ ಆಫ್ ದಿ ಬೆಸ್ಟ್ ಇನ್ ದ ವರ್ಲ್ಡ್ ರೈಟ್ ನೌ ಇಸ್ ಎಮಿರೇಟ್ಸ್ ಏರ್ಲೈನ್ಸು. ಇವಾಗ ರಿಯಾದ್ ಏರ್ಲೈನ್ಸ್ ಅವರು ಅವ್ರದ್ದು ಫ್ಲೈಟ್ಸನ್ನು ಬಿಟ್ಟಿದ್ದಾರೆ. ಸೊ ರಿಯಾದ್ ಏರ್ಲೈನ್ಸ್ ಅವರು ಕೂಡ ಇವಾಗ ಕಾಂಪಿಟಿಷನ್ನ ಕೊಡ್ತಾ ಇದ್ದಾರೆ ಎಮಿರೇಟ್ಸ್ಗೆ. ನೋಡೋಣ ಹೇಗೆ ನಡೆಯುತ್ತೆ ಅಂತ. ಏರ್ ಇಂಡಿಯಾ ಇದೆ ನೋಡಿ, ಏರ್ ಇಂಡಿಯಾದು ಇದೆ. ಅದು 1 ಸ್ಟಾಪು ಎಲ್ಲಿ, ಬಾಂಬೆಯಲ್ಲಿ 4 ಗಂಟೆ 35 ನಿಮಿಷ. ನೀವು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದೀರಾ, ನೀವು ಏರ್ಪೋರ್ಟ್ಗಳ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದರೆ ಈ ರೀತಿಯ ಟ್ರಿಪ್ಪನ್ನು ನೀವು ತೊಗೊಬೋದು. 1 ಸ್ಟಾಪು ಬಾಂಬೆಲಿ 4.5 ಗಂಟೆ ನೀವು ಏರ್ಪೋರ್ಟಲ್ಲೆಲ್ಲ ಸುತ್ತಾಡ್ಬೋದು. ಮಕ್ಳ ಜೊತೆ ಎಲ್ಲ ಹೋಗ್ತಾ ಇದ್ದೀರ ಅಂದರೆ ಅವ್ರಿಗೆ ಏರ್ಪೋರ್ಟ್ ತೋರಿಸ್ಬೇಕು, ಲೌಂಜ್ದಲ್ಲಿ ಕೂತ್ಕೊಬೇಕು, ಫುಡ್ನ ಎಂಜಾಯ್ ಮಾಡಬೇಕು ಅಂತೆಲ್ಲ ಆದರೆ ಇದು ಒಂದು ಒಳ್ಳೆಯ ಆಪ್ಷನ್ನು. 4.5 ಗಂಟೆ ನಿಮಗೆ ನಾನು ಸಜೆಸ್ಟ್ ಮಾಡಲ್ಲ ಏರ್ಪೋರ್ಟಿಂದ ಹೊರಗಡೆ ಹೋಗೋದಕ್ಕೆ. ಯಾಕಂದರೆ ತುಂಬ ಟೈಮ್ ಇಲ್ಲ ಲ್ಯಾಂಡ್ ಆಗೋದಕ್ಕೆ, ಮತ್ತು ನೀವು ಅಲ್ಲಿಂದ ಬೇರೆ ಗೇಟಿಗೆ ಹೋಗೋದಕ್ಕೆ. ಆಮೇಲೆ ಅಲ್ಲಿ ಕಾಫಿನೋ ಅದು ಇದು ತೊಗೊತೀರಾ. ಮುಂಬೈಲಿ ಟ್ರಾಫಿಕ್ ಬೇರೆ ಜಾಸ್ತಿ. ಹೊರಗಡೆ ಹೋಗಿ ಬರೋ ಅಷ್ಟೊತ್ತಿಗೆ 4 ಗಂಟೆ ಅಲ್ಲ 5-6 ಗಂಟೆ ಆಗಿರುತ್ತೆ, ಗೊತ್ತೇ ಆಗೋಲ್ಲ. ಸೊ ಇಷ್ಟು ಕಮ್ಮಿ ಟೈಮ್ ಇದ್ದರೆ ನೀವು ಹೊರಗಡೆ ಹೋಗೋಕ್ಕೆ ಹೋಗಬೇಡಿ. ಆದರೆ ನೀವು ಏರ್ಪೋರ್ಟ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀರಿ ಅಂದರೆ ಈ ರೀತಿ ಆಪ್ಷನನ್ನು ತೊಗೊಬೋದು ಅಲ್ವಾ. ಇದರಲ್ಲಿ ಸ್ಟಾಪ್ಸನ್ನು ನೋಡಿ, ನಾನ್ ಸ್ಟಾಪ್ ಓನ್ಲಿ ಅಂತ ಕೊಡ್ತೀನಿ. ಆವಾಗ ಯಾವ್ದು ಬರುತ್ತೆ ಅಂತ ನೋಡೋಣ. 27,000 ಏರ್ ಅರೇಬಿಯಾ ಎಲ್ಲ ಬಂತು ನೋಡಿ, ನಾನ್ ಸ್ಟಾಪ್. ಇದರಲ್ಲಿ ಇವಾಗ ಬರೀ ನಾನ್ ಸ್ಟಾಪೇ ತೋರಿಸ್ತಾ ಇದೆ. ಇವಾಗ ನಾನ್ ಸ್ಟಾಪ್ ತೆಗೆದ್ರೆ ನೋಡಿ ಎಷ್ಟು ಫ್ಲೈಟ್ ಇದೆ. ನಾನ್ ಸ್ಟಾಪ್ ಇರೋದು ಕಮ್ಮಿ ಫ್ಲೈಟ್ಸ್. ಸ್ಟಾಪ್ಸ್ ಇರೋದ್ರ ಜೊತೆಗೆ ನಾವು ಬೇರೆ ಫ್ಲೈಟು ಬೇರೆ ಕಡೆಯಿಂದ ಹೋಗೋದಕ್ಕಾಗತ್ತೆ. ಇಲ್ಲಿ ನೋಡಿ, ಪ್ರೈಸನ್ನು ಕೂಡ ಸೆಟ್ ಮಾಡ್ಬೋದು. ನಿಮಗೆ ಯಾವ ಪ್ರೈಸ್ ರೇಂಜ್ ಒಳಗಡೆ ಬೇಕು. ಇಲ್ಲಿ ನೋಡಿ, 60,000, 50,000, 40,000, 30,000 ಅಂತ ಹಾಕಿದರೆ ನೋಡಿ ಇವಾಗ ಇನ್ನೂ ಕಮ್ಮಿ ಆಗುತ್ತೆ. 30,000 ಅಂತ ಹಾಕಿದಾಗ ಇಲ್ಲಿ ನೋಡಿ, ಅನ್ಅವೈಲೇಬಲ್ ಪ್ರೈಸ್. ಅದು 30,000ಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ತೋರಿಸ್ತಾ ಇಲ್ಲ. ತೆಗಿಯೋಣ ಇದನ್ನು. ಸೊ ಇವಾಗ ಮತ್ತೆ ಇಲ್ಲಿಗೆ ಬರೋಣ. ಗೂಗಲ್ ಫ್ಲೈಟ್ಸ್ ಎಕ್ಸ್ಪ್ಲೋರ್ ಮಾಡೋಣ ಸ್ವಲ್ಪ. ಬ್ಯಾಕ್ ಹೊತ್ತಿ. ಸೊ ಇಲ್ಲಿ ನೋಡಿ, ಇವಾಗ ದುಬೈದು ನೋಡಿದ್ವಿ.
ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಸಖತ್ತಾಗಿದೆ ಈ ಗೂಗಲ್ ಫ್ಲೈಟ್ಸ್ ವೆಬ್ಸೈಟು. ನೀವು ಯಾವಾಗ ಟ್ರಾವೆಲ್ ಮಾಡ್ತಿರೋ ಗೊತ್ತಿಲ್ಲ, ಆದರೆ ಒಂದು ಸಲ ಈ ಗೂಗಲ್ ಫ್ಲೈಟ್ಸ್ ವೆಬ್ಸೈಟನ್ನು ಓಪನ್ ಮಾಡಿ ಈ ರೀತಿಯಾಗಿ ಯಾವ ದೇಶ ನೀವು ಹುಡುಕಬೇಕು ಎಲ್ಲ ಹುಡುಕ್ಬೋದು. ಆಸ್ಟ್ರೇಲಿಯಾ ಎಲ್ಲಿದೆ ನೋಡ್ಬೋದು, ನಿಮಗೆ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇವಾಗ ಸಿಂಗಾಪುರ್ ಹೋಗೋದಾದರೆ, ಬೆಂಗಳೂರಿಂದ ಸಿಂಗಾಪುರ್ ಆದರೆ 23,000 ಒಳ್ಳೆ ರೀಸನೇಬಲ್ ರೇಟಲ್ಲಿ ಅಪ್ ಆ್ಯಂಡ್ ಡೌನ್ ಟಿಕೆಟ್ ಸಿಗ್ತಾಯಿದೆ. ಡೇಟ್ ನೋಡೋಣ ಯಾವಾಗ ಅಂತದ್ದು. ಇಲ್ಲಿ ನೋಡಿ ಇಂಡಿಗೋದವ್ರದ್ದು ವ್ಯೂ ಫ್ಲೈಟ್ಸ್ ಕೊಡ್ತೀನಿ. ಡೇಟ್ ಯಾವ್ದು ಸೆಲೆಕ್ಟ್ ಮಾಡಿದ್ದಾರೆ, ಸೆಪ್ಟೆಂಬರ್ 7 ಮತ್ತು ಸೆಪ್ಟೆಂಬರ್ 13 ರಿಟರ್ನು. ಸೊ ನೋಡಿ, ನೀವು ಇಷ್ಟು ಬೇಗ ಬುಕ್ ಮಾಡಿದ್ರೆ ನಿಮಗೆ 23,000ದಲ್ಲಿ ನಿಮಗೆ ಈ ಸಿಂಗಾಪುರ್ಗೆ ಹೋಗಿ ಬರೋದು. ಇವಾಗ ಡೇಟ್ ಚೇಂಜ್ ಮಾಡೋಣ. ಆಗಸ್ಟ್ ಜುಲೈಯಲ್ಲಿ ನೋಡಿ 33,000 ರೌಂಡ್ ಟ್ರಿಪ್ಗಾದರೆ ಎಷ್ಟಾಗುತ್ತೆ ನೋಡಿ, 34,000. ಚೀಪೆಸ್ಟೇ 33,000, 10,000 ರೂಪಾಯಿ ಡಿಫ್ರೆನ್ಸು. ಅದೇ ನೀವು ಫ್ಯಾಮಿಲಿ ಮೆಂಬರ್ಸ್ 4 ಜನ ಹೋಗ್ತಿದ್ರೆ 40,000 ರೂಪಾಯಿ ಸೇವ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ಸುಲಭ ಆಗುತ್ತೆ. ಮತ್ತು ಮೊದಲೇ ಪ್ಲ್ಯಾನ್ ಮಾಡೋದಕ್ಕೆ ಈ ಗೂಗಲ್ ಫ್ಲೈಟ್ಸ್ ವೆಬ್ಸೈಟು ಅದ್ಭುತವಾಗಿದೆ. ಇವಾಗ ನೀವು ಆಸ್ಟ್ರೇಲಿಯಾ ಹೋಗ್ತಾಯಿದ್ದೀರಾ, ಸಿಡ್ನಿಗೆ ಹೋಗ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ನೋಡಿ, ಸಿಡ್ನಿಗೆ, ಬೆಂಗಳೂರಿಂದ ಸಿಡ್ನಿಗೆ ಬರೀ 66,000 ರೂಪಾಯಿ ಚಾರ್ಜ್ ತೋರಿಸ್ತಾ ಇದೆ ನೋಡಿ. ವ್ಯೂ ಫ್ಲೈಟ್ಸ್ ನೋಡೋಣ. ಇದರಲ್ಲೆಲ್ಲ ಒಂದು ಸ್ಟಾಪ್ ಇದೆ, ಡೈರೆಕ್ಟ್ ಫ್ಲೈಟ್ ತೋರಿಸ್ತಾ ಇಲ್ಲ. ಇಲ್ಲಿ ಒಂದಿದೆ ನೋಡಿ, ಕ್ವಾಂಟಾಸ್ ಏರ್ಲೈನ್ಸು. ಇದು 1,50,000 ನಾನ್ ಸ್ಟಾಪು. ಇದು 11 ಗಂಟೆ 30 ನಿಮಿಷ ನೋಡಿ. ಅದಕ್ಕೆ ನೀವು 1,50,000 ಕೊಡ್ತೀರ. ಅದೇ ನೀವು ಒಂದು ಸ್ಟಾಪು ಒಂದು 14 ಗಂಟೆ ಅಂತೂ 13 ಗಂಟೆ 20 ನಿಮಿಷದ್ದಾದರೆ ಇಲ್ಲಿ ನೋಡಿ, ಬೆಂಗಳೂರು ಸಿಡ್ನಿ 77,000 ರೂಪಾಯಿ. ಸಿಂಗಾಪುರ್ ಏರ್ಲೈನ್ಸಲ್ಲಿ ನಿಮಗೆ 77,000 ರೂಪಾಯಿಗೆ ಫ್ಲೈಟ್ ಸಿಗ್ತಾಯಿದೆ. ಇದು ಒಂದು ಒಳ್ಳೆ ಡೀಲ್ ಆ್ಯಕ್ಚುಲಿ. ನೋಡಿ, ಸಿಂಗಾಪುರ್ ಏರ್ಲೈನ್ಸು ಫಸ್ಟ್ ಎಲ್ಲಿಗೆ ಹೋಗುತ್ತೆ ನೋಡೋಣ. ಇದರಲ್ಲಿ ಬೇರೆ ಬೇರೆ, ಇವಾಗ ಸಿಂಗಾಪುರ್ ಏರ್ಲೈನ್ಸ್ ಅಂತ ಚೂಸ್ ಮಾಡಿದಾಗ ನಮಗೆ ಮತ್ತೆ ಬೇರೆ ಬೇರೆ ಆಪ್ಷನ್ ಬರುತ್ತೆ. ಇಲ್ಲಿದೆ ನೋಡಿ, ಸ್ಕೂಟ್ ಮತ್ತು ಸಿಂಗಾಪುರ್ ಏರ್ಲೈನ್ಸು, ಅದು ಚೀಪೆಸ್ಟು ಇಲ್ಲಿದೆ ಮೇಲ್ಗಡೆ. ಇದು ಮಾತ್ರ 32 ಗಂಟೆ ಹೋಗ್ತಾಯಿದೆ, ತುಂಬ ಜಾಸ್ತಿ ಆಯಿತು. ಇನ್ನೊಂದಿದೆ ಸಿಂಗಾಪುರ್ ಏರ್ಲೈನ್ಸು, ಒನ್ ಸ್ಟಾಪು. ಇದು ನೋಡೋಣ. ನೋಡಿ, 11:05 ಮಧ್ಯರಾತ್ರಿ. ಇಲ್ಲಿ ನೋಡಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಓವರ್ ನೈಟ್ ಜರ್ನಿ. ಇದು ಸಿಂಗಾಪುರ್ ಏರ್ಪೋರ್ಟಲ್ಲಿ ಲೇಓವರ್ ಇದೆ, 55 ನಿಮಿಷದ ಲೇಓವರ್ ಅಷ್ಟೇ. ಆಮೇಲೆ ನೀವು ಸಿಂಗಾಪುರಿಂದ ಸಿಡ್ನಿಗೆ ಆರಾಮಾಗಿ ಹೋಗ್ಬೋದು. ನೋಡಿ, ಎಲ್ಲ ಡೀಟೇಲ್ಸ್ ಬಂತು ಅಲ್ವಾ. ಆಮೇಲೆ ಚೇಂಜ್ ಫ್ಲೈಟ್ ಅಂದರೆ ಚೇಂಜ್ ಫ್ಲೈಟ್ ಮಾಡ್ಬೋದು, ಇಲ್ಲ ನೀವು ಕಂಟಿನ್ಯೂ ಮಾಡ್ತೀರಿ ಅಂದರೆ ಬುಕ್ಕಿಂಗ್ ಆಪ್ಷನ್ಸ್ ತೋರಿಸ್ತದೆ ನೋಡಿ, ಯಾವ ವೆಬ್ಸೈಟಲ್ಲಿ ಎಷ್ಟು ರೇಟ್ ಬರ್ತಾ ಇದೆ ಅಂತ. ಇದನ್ನು ಕ್ಲಿಕ್ ಮಾಡಿದಾಗ ಕ್ಲಿಯರ್ ಟ್ರಿಪ್ ವೆಬ್ಸೈಟ್ಗೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಫುಲ್ ಡೀಟೇಲ್ಸ್ ಬರುತ್ತೆ. ಇವಾಗ ನೀವು ಫ್ಲೈಟ್ ಡೀಟೇಲ್ಸ್ ನೋಡ್ಕೊಂಡಿದ್ದೀರಲ್ವಾ, ಬೆಸ್ಟ್ ಆಪ್ಷನ್ ಏನಂದರೆ ನೀವು ಡೈರೆಕ್ಟಾಗಿ ಸಿಂಗಾಪುರ್ ಏರ್ಲೈನ್ಸ್ ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡೋದು ಒಳ್ಳೆಯದು. ಕೆಲವೊಂದು ಸಲ ಕೆಲವೊಂದು ಡೀಲ್ಸ್ಗಳು ಸಿಗಲ್ಲ, ಆದರೆ ನಿಮಗೆ ನೀವು ಗ್ಯಾರಂಟಿ ಇಲ್ಲ. ಯಾಕಂದರೆ ನೀವು ಇವಾಗ 3 ತಿಂಗಳು 6 ತಿಂಗಳು ಮೊದಲೇ ಬುಕ್ ಮಾಡ್ತಾ ಇದ್ದೀರಲ್ವ, ಫುಲ್ಲು ರಿಫಂಡ್ ಬೇಕು ಅಥವಾ ಕ್ರೆಡಿಟ್ ಬೇಕು ಅಂದರೆ ನೀವು ಈಗ ಅದು ಪರ್ಚೇಸ್ ಮಾಡಿರೋ ಟಿಕೆಟ್ ಪ್ರೈಸ್ ಏನಿದೆ ಅದು ನಿಮಗೆ ಆ ಸೇಮ್ ಅಮೌಂಟು ಮತ್ತೆ ಕೊಡ್ತಾರೆ, ಬರೀ ಒಂದು ಕ್ಯಾನ್ಸಲೇಷನ್ ಸಣ್ಣ ಅಮೌಂಟು ಕಟ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ನೀವು ಡೈರೆಕ್ಟಾಗಿ ಅವರ ವೆಬ್ಸೈಟಿಂದ, ನೀವು ಸಿಂಗಾಪುರ್ ಏರ್ಲೈನ್ಸ್ ನೋಡಿದ್ವಾ, ಅವ್ರ ವೆಬ್ಸೈಟಿಂದನೇ ಬುಕ್ ಮಾಡಿದ್ರೆ ಒಳ್ಳೆಯದಾಗತ್ತೆ. ಅದ್ರ ಬಗ್ಗೆ ನಾನು ಇನ್ನು ಮುಂದೆ ಡೀಟೇಲ್ಸಾಗಿ ವೀಡಿಯೋ ಮಾಡ್ತೀನಿ. ಇವಾಗ ಗೂಗಲ್ ಫ್ಲೈಟ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಇದ್ರ ಜೊತೆಗೆ ಫ್ಲೈಟ್ ನೋಡ್ತಾ ಇದ್ದಂಗೆ ಕೆಳಗಡೆ ನಿಮಗೆ ಸ್ಟೇಸ್ ಕೂಡ ತೋರಿಸ್ತಾ ಇದೆ, ಹೋಟೆಲ್ಸ್ಗಳು ಬರ್ತಾ ಇದ್ದಾವೆ. ವ್ಯೂ ಆಲ್ 15,000 ಹೋಟೆಲ್ಸ್ ಸಿಂಗಾಪುರಲ್ಲಿ, ಎಲ್ಲ ಆಪ್ಷನ್ಸ್ ಬರ್ತಾಯಿದೆ ನೋಡಿ. ಇಲ್ಲೂ ಮ್ಯಾಪ್ನಲ್ಲಿ ನೋಡ್ಬೋದು ನಿಮಗೆ ಯಾವ ಲೊಕೇಶನಲ್ಲಿ ಇರ್ತೀರಾ, ನಿಮಗೆ ವಾಕಿಂಗ್ ಏರಿಯಾ ಬೇಕೋ, ಇವಾಗ ಸಬ್ವೇ ಅಂತ ಇರುತ್ತಲ್ವ, ಮೆಟ್ರೋಗಳಿರ್ತಾವಲ್ಲ, ಅದಕ್ಕೆ ವಾಕಿಂಗ್ ಏರಿಯಾಗಳು ಬೇಕೋ, 15 ಮಿನಿಟ್ಸು, ಯಾವ ಲೊಕೇಶನ್ನು ಎಲ್ಲ ನೀವು ನೋಡೋದಕ್ಕಾಗುತ್ತೆ ನೋಡಿ. ಗೂಗಲ್ ಫ್ಲೈಟ್ಸ್ನ ಆಪ್ಷನ್ನೇ ಇದೆ. ವೇರ್ ಟು ವಿಸಿಟು ನೋಡಿ. ಇದರ ಬೆಸ್ಟ್ ಅಡ್ವಾಂಟೇಜ್ ಅಂದರೆ ನಿಮಗೆ ಎಲ್ಲ ಡೀಟೇಲ್ಸ್ ಒಂದೇ ಕಡೆ ಸಿಗುತ್ತೆ. ಇದು ಯಾವುದೇ ರೀತಿಯ ಸ್ಪಾನ್ಸರ್ಡ್ ಏನಲ್ಲ, ನನಗೆ ಕನ್ವೀನಿಯೆಂಟಾಗಿ ಕಂಡಿರೋವಂಥದ್ದು ಒಂದು ಬೆಸ್ಟ್ ಆಪ್ಷನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮೊದಲು ಎಲ್ಲರಿಗೂ ಸ್ಕೈ ಸ್ಕ್ಯಾನರ್, ನೀವು ಹಳೆ ವೀಡಿಯೋ ನೋಡಿದ್ದೀರಾ, ಸ್ಕೈ ಸ್ಕ್ಯಾನರ್ನ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಇವಾಗ ಇದು ಸ್ಕೈ ಸ್ಕ್ಯಾನರ್ಗಿಂತನೂ ಅದ್ಭುತವಾಗಿದೆ ಗೂಗಲ್ ಫ್ಲೈಟ್ಸ್ನಲ್ಲಿ ಫೀಚರ್ಸ್.
ಇಲ್ಲಿ ನೋಡಿ ಜುಲೈಯಲ್ಲಿ ಯಾವ ರೀತಿ ಟೆಂಪ್ರೇಚರ್ ಇರುತ್ತೆ, ಆಗಸ್ಟಲ್ಲಿ ಯಾವ ರೀತಿ ಇರುತ್ತೆ, ಸೆಪ್ಟೆಂಬರಲ್ಲಿ ಪೀಕ್ ಸೀಸನ್ ಯಾವಾಗ, ಅಕ್ಟೋಬರಿಂದ ಜನವರಿ. ಸೊ ನಾವು ಈಸಿಯಾಗಿ ಪ್ಲ್ಯಾನ್ ಮಾಡೋದಕ್ಕಾಗತ್ತೆ ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದೀವೋ ಆ ಲೊಕೇಶನ್ನಲ್ಲಿ. ಇದು ಪರ್ತಿದ್ದು ಸಿಡ್ನಿಯದು ತೋರಿಸ್ತಾ ಇರೋದು. ಇವಾಗ ಬೇರೆ ದೇಶದ ನೋಡೋಣ. ಸಖತ್ತಾಗಿದೆಯಲ್ವಾ? ನೋಡಿ ಇದು ಇಲ್ಲಿ ಸೌತ್ ಆಫ್ರಿಕಾದೆಲ್ಲ, ಅಲ್ಲ ಸೌತ್ ಅಮೆರಿಕಾ ಲಂಡನ್ನಿಗೆ ನೋಡಿ, ಲಂಡನ್ ನೋಡ್ಬೋದು ಅಲ್ವಾ? ಸಖತ್ತಾಗಿದೆಯಲ್ವಾ? ಸೊ ಈ ರೀತಿ ನೀವು ಈಸಿಯಾಗಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕೂಡ ಫಿಲ್ಟರ್ಸ್ಗಳಿದ್ದಾವೆ. ಇದನ್ನು ನಾನು ತೋರಿಸ್ತೀನಿ ನಿಮಗೆ. ಟ್ರಾವೆಲ್ ಮೋಡು, ಫ್ಲೈಟ್ಸ್ ಓನ್ಲಿ ಅಂತ ಸೆಲೆಕ್ಟ್ ಮಾಡೋಣ. ಬರೀ ಫ್ಲೈಟ್ಸದ್ದು ಡೆಸ್ಟಿನೇಷನ್ಗಳು ತೋರಿಸ್ತವೆ. ಇದು ನಾವು ಇವಾಗ ಫ್ಲೈಟ್ಸೇ ನೋಡ್ತಿದ್ದೀವಲ್ಲ, ಅದಕ್ಕೆ ಸ್ಟಾಪ್ಸು ಎನಿ ನಂಬರು ಅಥವಾ ನಾನ್ ಸ್ಟಾಪ್ ಓನ್ಲಿ ಅಂತ ಸೆಲೆಕ್ಟ್ ಮಾಡ್ತೀನಿ, ಬೆಸ್ಟ್ ಆಪ್ಷನ್ನು. ಆಮೇಲೆ ಓಕೆ, ಆಲ್ ಫಿಲ್ಟರ್ಸ್ ಟು ಓನ್ಲಿ ಅಂತ, ಫ್ಲೈಟ್ಸ್ ಓನ್ಲಿ ತೆಗೆಯೋಣ. ಆಮೇಲೆ ಪ್ರೈಸ್ ನಿಮಗೆ ಯಾವ ರೇಂಜಲ್ಲಿ ನಿಮಗೆ ಪ್ರೈಸ್ ಬೇಕು ನೋಡಿ, 85,000 ರೂಪಾಯಿನೋ, 1 ಲಕ್ಷನೋ, ಅಥವಾ 45,000 ರೂಪಾಯಿನೋ, ಹಂಗೆ ನಿಮ್ಮದು ಬಜೆಟ್ ಎಷ್ಟಿದೆಯೋ ಅಷ್ಟ್ರ ಮೇಲೆ ನೀವು ಸಿಲೆಕ್ಟ್ ಮಾಡ್ಕೊಬೋದು. ಆಮೇಲೆ ಡ್ಯೂರೇಷನ್ನು, ನಿಮಗೆ ತುಂಬ ಲಾಂಗ್ ಜರ್ನಿ ಇಂಟ್ರೆಸ್ಟ್ ಇಲ್ಲ ಅಂದರೆ ನೋಡಿ 13 ಗಂಟೆ ಅಥವಾ 15, ಮ್ಯಾಕ್ಸಿಮಮ್ಮು 12 ಅಂತ ಇಟ್ಕೊಳ್ಳೋಣ. 12 ಗಂಟೆಗೆ ನೀವು ಯಾವ್ಯಾವ ಲೊಕೇಶನ್ಗೆ ಹೋಗ್ಬೋದು ನೋಡಿ. ಸಿಡ್ನಿಗೆ ಹೋಗ್ಬೋದು, ಆಮೇಲೆ ಮೊರೇಷಿಯಸ್ ಐಲ್ಯಾಂಡ್ಗೆ ಹೋಗ್ಬೋದು, ಲಂಡನ್ಗೆ ಹೋಗ್ಬೋದು, ಮನಾಲಿಗೆ ಹೋಗ್ಬೋದು, ಎಲ್ಲ ತೋರಿಸ್ತಾ ಇದೆ ಅಲ್ವಾ? ಮತ್ತು ನಿಮ್ಮದು ಇಂಟ್ರೆಸ್ಟ್ಸು, ನೀವು ಔಟ್ಡೋರು ಟ್ರೆಕ್ಕಿಂಗ್ ಇಂಟ್ರೆಸ್ಟ್ ಇದೆಯಾ, ಬೀಚಸಲ್ಲಿ ಇಂಟ್ರೆಸ್ಟ್ ಇದೆಯೋ, ಹಿಸ್ಟ್ರಿ ಅಥವಾ ಸ್ಕೈಯಿಂಗು, ಮ್ಯೂಸಿಯಮ್ಸು, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ. ಈಗ ನಮಗೆ ಹೈಕಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಹೈಕಿಂಗ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಪಾಪ್ಯುಲರನ್ನು ತೆಗೆದಿದ್ದೀನಿ. ಆವಾಗ ಹೈಕಿಂಗ್ ಯಾವುದು ಬೆಸ್ಟ್ ಲೊಕೇಶನ್ಸ್ ಅದು ತೋರಿಸ್ತಾ ಇದೆ ಅಲ್ವಾ? ಇದರಲ್ಲಿ ಇವಾಗ ಬೇರೆ ಫಿಲ್ಟರ್ಸ್ಗಳೆಲ್ಲ ಆ್ಯಡ್ ಆಗಿದ್ದಾವೆ. ಪ್ರೈಸ್ ತೆಗಿತೀನಿ, ಅಂಡರ್ 12 ಅವರ್ಸ್ ಬೇಡ. ಆವಾಗ ನಮಗೆ ಬೇರೆ ಬೇರೆ ದೇಶದ್ದು ತೋರಿಸುತ್ತೆ ನೋಡಿ. ನಾನ್ ಸ್ಟಾಪ್ ಬೇಡ. ಇವಾಗ ನೋಡಿ ಎಷ್ಟು ಆಪ್ಷನ್ಗಳಿದ್ದಾವೆ. ಸಿಡ್ನಿ ಗೋಲ್ಡ್ ಕಾಸ್ಟಲ್ಲಿ ನೀವು ಹೈಕಿಂಗ್ ಮಾಡ್ಬೋದು ನೋಡಿ. ಇವಾಗ ಗೋಲ್ಡ್ ಕಾಸ್ಟನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ, ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕು, ಕ್ರೂಗರ್ ನ್ಯಾಷನಲ್ ಪಾರ್ಕು, ಜಿಯಾನ್ ನ್ಯಾಷನಲ್ ಪಾರ್ಕು, ಲೇಕ್ ಕೋಮು ನೋಡಿ, ಏನೇನು ಅಟ್ರಾಕ್ಷನ್ಸ್ಗಳಿದ್ದಾವೆ ಎಲ್ಲ ನೀವು ಇಲ್ಲಿ ನೋಡೋದಕ್ಕಾಗತ್ತೆ. ನೀವು ಇಲ್ಲಿ ಪ್ರೈಸನ್ನು ಯಾವುದ್ರಲ್ಲಿ ನೋಡಬೇಕು, ಆಸ್ಟ್ರೇಲಿಯನ್ ಡಾಲರಲ್ಲಿ ನೋಡಬೇಕು, US ಡಾಲರಲ್ಲಿ ನೋಡಬೇಕು, ಅದನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೊಬೋದು ನೋಡಿ. ಇವಾಗ ಡಾಲರಲ್ಲಿ ತೋರಿಸುತ್ತೆ. ನಮಗೆ ರುಪೀಸಲ್ಲೇ ಸುಲಭ ಆಗೋದು, ಇಂಡಿಯನ್ ರುಪೀಸಲ್ಲಿ ಹೇಳ್ತೀನಿ ಅಲ್ವಾ? ಸೊ ನೋಡಿ, ಈ ರೀತಿ ನೀವು ಗೂಗಲ್ ಫ್ಲೈಟ್ಸಲ್ಲಿ ಫ್ಲೈಟ್ಗಳನ್ನು ಬುಕ್ ಮಾಡ್ಬೋದು. ಇಲ್ಲಿ ನೋಡಿ ಫ್ಲೈಟ್ಸ್ ಇದ್ದಾವೆ, ಆಮೇಲೆ ಹೋಟೆಲ್ಸ್ಗಳಿದ್ದಾವೆ. ಹೋಟೆಲ್ಸ್ಗಳನ್ನು ಕೂಡ ನಾವು ಗೂಗಲ್ ಇದರಲ್ಲೇ ನೋಡೋದಕ್ಕಾಗುತ್ತೆ. ಫ್ಲೈಟ್ಸ್ ಇದೆಯಲ್ಲ ಅದರಲ್ಲೇ ಟ್ಯಾಬ್ಸ್ಗಳಿದ್ದಾವೆ. ಮತ್ತು ವೆಕೇಷನ್ ರೆಂಟಲ್ಸ್ ಪ್ರಾಪರ್ಟಿಗಳು ಯಾವುದೆಲ್ಲ ಇದ್ದಾವೆ ಅದೆಲ್ಲ ಇದರಲ್ಲಿ ತೋರಿಸುತ್ತೆ. ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಆಪ್ಷನನ್ನು ತೋರಿಸ್ಬೇಕು. ಏನು, ಗೂಗಲ್ ಫ್ಲೈಟ್ಸ್ಗೆ ಹೋಗೋಣ. ಮತ್ತು ಗೂಗಲ್ ಫ್ಲೈಟ್ಸ್ ಇಲ್ಲಿ ನೋಡಿ, ನಾನು ಯಾವುದು ಇನ್ಫಾರ್ಮೇಷನ್ ಹಾಕಿಲ್ಲ. ಎಕ್ಸ್ಪ್ಲೋರ್ ಡೀಲ್ಸ್ ವಿತ್ AI ಅಂತ ಕೊಡ್ತೀನಿ. ಇದನ್ನು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. AI ಪವರ್ಡ್ ಫ್ಲೈಟ್ ಡೀಲ್ಸ್. ಇದರಲ್ಲಿ ನೋಡಿ, ನಿಮಗೆ ಗೊತ್ತೇ ಇಲ್ಲ ಯಾವ ಕಡೆ ಹೋಗೋದು, ಏನು ಮಾಡೋದು, ಒಂದು ಸಲ ನೋಡ್ಕೊಂಡು ಬರೋಣ ಅಂಥೇಳಿ ಒಂದು ಸಲ ಗ್ಲ್ಯಾನ್ಸ್ ಮಾಡೋಣ ಯಾವುದೆಲ್ಲ ಆಪ್ಷನ್ಸ್ಗಳಿದ್ದಾವೆ ಅಂತ. ಇಲ್ಲಿ ನೋಡಿ, ಮಲೇಷ್ಯಾ, ಕೋಟಾ ಕಿನಾಬು ಅಂತ ಮಲೇಷ್ಯಾದಲ್ಲಿ, ಪಟಾಯಾ ಸಿಟಿ ಥೈಲ್ಯಾಂಡು, ಬಾಗ್ದಾದು, ಇದು ಇರಾಕ್ಗೆ ಯಾರು ಸೆಲೆಕ್ಟ್ ಮಾಡ್ತಾರೆ ಇವಾಗಿಲ್ಲ, ಅಂಕಾರ ತುರ್ಕಿ ಯಾರು ಹೋಗ್ತಾ ಇಲ್ಲ ಇವಾಗ, ಕರಾಚಿ ಪಾಕಿಸ್ತಾನ್ಗಾರ ಹೋಗ್ತೀರಪ್ಪ ಇಲ್ಲ ಅಲ್ವಾ? ಸೊ ನೋಡ್ಬೋದು ನೋಡಿ, ನಾವು ಯಾವುದೆಲ್ಲ ಒಂದು ನಮ್ಮ ಮೈಂಡು ಓಪನ್ ಆಗುತ್ತೆ. ಬರೀ ಈ ವೆಬ್ಸೈಟನ್ನು ವಿಸಿಟ್ ಮಾಡಿದ್ರೆ ಸಾಕು. ಗೂಗಲ್ ಫ್ಲೈಟ್ಸಲ್ಲಿ AI ಯೂಸ್ ಮಾಡಿಕೊಂಡು ನಾವು ಸಿಲೆಕ್ಟ್ ಮಾಡ್ಬೋದು ನೋಡಿ. ಓಕಿನಾವಾ ಜಪಾನ್ ಸೆಲೆಕ್ಟ್ ಮಾಡೋಣ, ನೋಡೋಣ ಹೇಗೆ ಬರ್ತಿದೆ ಓಕಿನಾವಾ. ಬೆಸ್ಟ್ ಅವ್ರ ಆಟೋಮೆಟಿಕ್ ಡೇಟ್ ಸೆಲೆಕ್ಟ್ ಆಗುತ್ತೆ. ಜುಲೈ 11ರಿಂದ ಜುಲೈ 18. ಚೀಪೆಸ್ಟ್ ಆಪ್ಷನ್ನು 49,868 ರೂಪಾಯಿ. ಥಾಯ್ ಏರ್ ಏಷ್ಯಾ ಇದೆ ನೋಡಿ, 55,000 ಇದೆ ತೋರಿಸ್ತಾ ಇದೆ. ಚೀಪೆಸ್ಟ್ ಆಪ್ಷನ್ ನೋಡೋಣ.
ಚೀಪೆಸ್ಟ್ ಆಪ್ಷನ್ನು ಒಂದು ಸ್ಟಾಪಲ್ಲಿ 49,000. ಇದು ಏರ್ ಏಷ್ಯಾ, ಥಾಯ್ ಏರ್ ಏಷ್ಯಾ ಸಿಗ್ತಾಯಿದೆ. ಸೊ ನೋಡ್ಬೋದು, ನಾನ್ ಸ್ಟಾಪೇ ತೊಗೊಳ್ಳೋದು ಒಳ್ಳೆಯದು, ಬೆಸ್ಟು. ಯಾಕಂದರೆ ಒಂದೇ ಫ್ಲೈಟು ಸುಲಭ ಆಗುತ್ತೆ, ಮತ್ತು ನೀವು ಕನ್ವೀನಿಯೆಂಟ್ ಯಾವುದು ಡೇಟ್ಸು ಅದನ್ನೆಲ್ಲ ನೀವು ನೋಡಿಕೊಂಡು ಸಿಲೆಕ್ಟ್ ಮಾಡ್ಬೋದು. ಸೊ ಮುಖ್ಯವಾದ ವಿಷಯಗಳು ನಾವು ಗೂಗಲ್ ಫ್ಲೈಟ್ಸಲ್ಲಿ ನೋಡಬೇಕಾಗಿರೋದೆಲ್ಲ ತೋರಿಸಿದ್ದೀನಿ. ಡೇಟ್ ಗ್ರಿಡನ್ನು ನೋಡಿದ್ದೀರಾ, ಪ್ರೈಸ್ ಗ್ರಾಫನ್ನು ನೋಡಿದ್ದೀರಾ ಅಲ್ವಾ? ಸೊ ಈ ರೀತಿ ನೀವು ಈಸಿಯಾಗಿ ಗೂಗಲ್ ಫ್ಲೈಟ್ಸಿಂದ ನಿಮ್ಮ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಬೋದು. ಸೊ ಈ ರೀತಿಯ ಇಂಟ್ರೆಸ್ಟಿಂಗ್ ಆಗಿರೋಂಥ ಈ ರೀತಿಯ ಫ್ಲೈಟ್ ಇನ್ಫಾರ್ಮೇಷನ್ಸು, ಯಾವ ರೀತಿ ಬುಕ್ಕಿಂಗ್ ಮಾಡಬೇಕು, ಯಾವ ರೀತಿ ನೀವು ಚೀಪಾಗಿ ಸಿಗೋವಂಥ ಫ್ಲೈಟ್ ಟಿಕೆಟ್ಸನ್ನು ಬುಕ್ ಮಾಡ್ಬೋದು, ಯಾವ ರೀತಿ ನೀವು ಫ್ಲೈಟ್ ಹತ್ಕೊಬೇಕು, ಯಾವ ರೀತಿ ನೀವು ಫ್ಲೈಟ್ಗೆ ಹೋಗ್ಬೇಕಾದ್ರೆ ಪ್ಯಾಕಿಂಗ್ ಮಾಡ್ಕೊಬೇಕು, ವೀಸಾ ಪ್ರೊಸೆಸ್ಸು, ಪಾಸ್ಪೋರ್ಟು, ಈ ರೀತಿಯ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಈ ಚಾನಲ್ ನಾನು ಕೊಡ್ತಾಯಿದ್ದೀನಿ. ನನ್ನ ಹೆಸರು ಸಾಯಿ ಕೀರ್ತನ್. ನೀವು ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಉಳಿದಿರೋ ಬ್ಲಾಗ್ಸನ್ನು ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಥವಾ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಥವಾ ಹೋಗಬೇಕು ಅಂತ ಒಂದು ಯೋಚನೆಯಲ್ಲಿದ್ದಾರೆ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ, ಈ ಗೂಗಲ್ ಫ್ಲೈಟ್ಸ್ ವೆಬ್ಸೈಟನ್ನು ಎಕ್ಸ್ಪ್ಲೋರ್ ಮಾಡಿ, ಮತ್ತು ಇದರಿಂದ ನೀವು ಈಸಿಯಾಗಿ ನಿಮ್ಮ ಟಿಕೆಟನ್ನು ಬುಕ್ ಮಾಡ್ಬೋದು. ಸೊ ನನ್ನ ಹೆಸರು ಸಾಯಿ ಕೀರ್ತನ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.